ಓಕೆ, ಬಿಜೆಪಿ ವಕ್ತಾರರು ಗೋವಿಂದ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತಾಡ್ಸೋಣ. ಗೋವಿಂದ್ ಅವರೇ ನಮಸ್ಕಾರ. 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 ಬಿಜೆಪಿಗೆ ಒಂದೊಳ್ಳೆ ಹಬ್ಬದ ಊಟ ಮಾತ್ರ. ಗೃಹ ಸಚಿವರು ಆ ಭಾಗದವ್ರೆ, ಅಲ್ಲಿ ಮೇಲಿಂದ ಮೇಲೆ ಎಡವಟ್ಟುಗಳಾಗ್ತಾ ಇದೆ. ಓಕೆ, ಅದನ್ನ ಹೆಂಗ್ ನೀವು ಬಳಸ್ಕತ್ತಿ, ಇದು ಹೇಗ್ ನೋಡ್ತೀರಿ? ನೋಡಿ, ಮೊಟ್ಟ ಮೊದಲನೇದಾಗಿ ಬಿಜೆಪಿಯವ್ರಿಗೆ ಹಬ್ಬ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ರಲ್ಲ. 2026ನೇ ಇಸ್ವಿ ಏಪ್ರಿಲ್ ನಲ್ಲಿ ನಾವು ವೆಸ್ಟ್ ಬೆಂಗಾಲ್ ಅಲ್ಲಿ ಗೆದ್ದಿದೀವಲ್ಲ, ಆವತ್ತೇ ಶುರು ಆಯ್ತು ಬಿಜೆಪಿಗೆ ಹೋಳಿಗೆ ಊಟ ಮತ್ತು ಸಿಹಿ ತಿನ್ನೋ ಒಂದು ಇದು ಬಂತು. ಈಗೇನು ಇದೇನು ಹೊಸದೇನಲ್ಲ ನಮ್ಗೆ. ಆದರೆ ಈ ಗುಲ್ಬರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ವಿಚಾರವನ್ನು ನಾವು ಮುಂದೆ ಇಟ್ಟುಕೊಂಡು ರಾಜಕೀಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲಮ್ಮ. ಇಟ್ಸ್ ವೆರಿ ಕ್ಲಿಯರ್. ಆದ್ರೆ ಇವತ್ತೊಂದು ದಿನ ಕೈದಿಗಳು ತಾವೇ ಇತ್ತೀಚೆಗೆ ಉಲ್ಲೇಖ ಮಾಡ್ತಾ ಇದ್ರಿ, 20 ಅಡಿ ಇರ್ತಕ್ಕಂಥ ಗೋಡೆ, 12 ಅಡಿ ಇರ್ತಕ್ಕಂಥ ಒಂದು ಏಣಿ, 3-4 ಅಡಿ ಒಂದು ಮಣ್ಣಿನ ಮರಳು ಹಾಕಿರ್ತಕ್ಕಂಥ ಚೀಲಗಳು, ಇವೆಲ್ಲ ಹೆಂಗ್ ಬಂತು, ಯಾಕೆ ಬಂತು, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ರಿನೋವೇಷನ್ ಆಗ್ತಾ ಇತ್ತು, ಅದಕ್ಕೆ ಬಂತು ಅಂತಾರೆ ಸರ್. ನೋಡಿ, ರಿನೋವೇಷನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕೈದಿಗಳು ಇರ್ತಾರೆ. ಅಲ್ಲೇನು ನಮ್ಮ ಮಾವನ ಮಕ್ಳು ಇರಲ್ಲ. ಈ ರಾಜ್ಯದ ಮಾವನ ಮಕ್ಳಲ್ಲ ಅವರು, ಕೈದಿಗಳನ್ನ ಯಾವ ರೀತಿ ನೋಡ್ಕೋಬೇಕು ನಾವು? ಅಂದ್ರೆ ಕೈದಿಗಳಿಗೆ ಏನೆಲ್ಲ ಕೊಡ್ತಾ ಇದ್ದೀರಾ ನೀವು? ಅಬ್ಸಲ್ಯೂಟ್ಲಿ ಇಟ್ ಈಸ್ ರಾಜ್ಯ ಸರ್ಕಾರದ ಫೇಲ್ಯೂರು, ಗೃಹ ಮಂತ್ರಿಗಳ ಫೇಲ್ಯೂರು. ಎಲ್ಲಿದ್ದಾರೆ ಗೃಹ ಮಂತ್ರಿಗಳು? ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಇದಾರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಸಾಮಾನ್ಯರು. ಈ ರಾಜ್ಯದಲ್ಲಿ ಗೃಹ ಮಂತ್ರಿಗಳಿಲ್ಲ. ಈ ರಾಜ್ಯದಲ್ಲಿ RSS ಮಂತ್ರಿಗಳಂತ ಇದ್ದಾರೆ. ಕೇಳಿ ಅವ್ರಿಗೆ, RSS ಮಂತ್ರಿಗಳಿಗೆ ಕೇಳಿ, ಎಲ್ಲಾಯ್ತು, ಹೇಗಾಯ್ತು, ಯಾವ ರೀತಿ ಆಯ್ತು ಅಂತ ಹೇಳಿ. ನೋಡಿ, ಈ 3 ಜನ ಕೈದಿಗಳು ಅವರು ಕೇವಲ ಜೀವಾವಧಿಯ ಶಿಕ್ಷೆಗೊಳಪಟ್ಟಿರ್ತಕ್ಕಂಥವ್ರು. ಜೀವಾವಧಿ ಅಂತ ಹೇಳಿದ್ರೆ 14 ವರ್ಷ ಇರ್ಬೋದು, ಅಥವಾ ಟಿಲ್ ದ ಡೆತ್ ಆಫ್ ದಿ ಅಂತ ಕೂಡ ಇರ್ಬೋದು. ಅಂದ್ರೆ ಇಡೀ ಅವರು ಅಲ್ಲೇನೆ ಜೀವನ ಕಳಿಬೇಕು ಅಂತ ಜೀವಾವಧಿಗೆ ಶಿಕ್ಷೆ ಆಗಿರ್ತಕ್ಕಂಥವ್ರು ಯಾವ ರೀತಿ ನೀವು ನಡ್ಕೊಳ್ತಾ ಇದ್ದೀರಿ? ಅಂದ್ರೆ ಜೈಲಿನಲ್ಲಿ ರಾಜಾತಿಥ್ಯ ನಡೀತಾ ಇದೆ. ಇದರಲ್ಲಿ ಯಾರೆಲ್ಲ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಬಿಜೆಪಿಯನ್ನು ಇದ್ರ ಹಿಡ್ಕೊಂಡು ಬಿಜೆಪಿ ಇದರಿಂದ ಏನು ವೋಟ್ ಬ್ಯಾಂಕ್ ತಗೋಬೇಕು ಅನ್ನೋದಿಲ್ಲ. ಆದ್ರೆ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲಿದ್ದಾರೆ ಗೃಹ ಸಚಿವರು ಬೆಳಗ್ಗೆ ಎದ್ದ ತಕ್ಷಣ RSS ಬಗ್ಗೆ, RSS ಶಾಖೆಗಳ ಬಗ್ಗೆ ಮಾತಾಡ್ತಾರೆ. ಎಲ್ಲಿ ಹೋಗಿದ್ದೀರಿ ಸ್ವಾಮಿ ನೀವು? ಇವತ್ತು ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ, ಜನರು ಮಾತಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಒಬ್ಬ ಅವಿವೇಕಿ, ಅಜ್ಞಾನಿ, ಅಸಮರ್ಥ ಗೃಹ ಸಚಿವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ಮೈ ವರ್ಡಿಂಗ್ಸ್, ಇಟ್ಸ್ ನಾಟ್ ಬಿಜೆಪಿ ವರ್ಡಿಂಗ್ಸ್, ಇಟ್ ಇಸ್ ಅ ಸ್ಟೇಟ್ಮೆಂಟ್ ಮೇಡ್ ಬೈ ದಿ ಪಬ್ಲಿಕ್ ಅಟ್ ಲಾರ್ಜ್. ಸಾರಿ ಟು ಇಂಟರಪ್ಟ್ ಸರ್. ಹೌದು, ಇಲ್ಲಿ ಕಾನೂನು ಅನ್ನುವಂಥದ್ದು ಫೇಲ್ಯೂರ್ ಆಗಿದೆ, ಸುವ್ಯವಸ್ಥೆ ಅನ್ನುವಂಥದ್ದು ಹಳ್ಳ ಹಿಡಿದಿದೆ. ಒಂದು ಜೈಲಿನಲ್ಲಿ ಸಜಾ ಕೈದಿ ಇಷ್ಟೊಂದು ಸುಲಭವಾಗಿ ಹಾರೋಗ್ಬೋದಾ? ಸಿನಿಮಾನ ಇದು ಅಂತ ಜನ ಅನ್ಕೊಳ್ತಾ ಇದ್ದಾರೆ. ಬಟ್ ಇದು ಕಾಂಗ್ರೆಸ್ ಅವಧಿಯಲ್ಲೇ ಆಗಿದೆ, ಕಾಂಗ್ರೆಸ್ ಅವಧಿಯಲ್ಲಿ ಮಾತ್ರ ಆಗ್ತಾ ಇದೆ ಅಂತ ಹೇಳೋದು ತಪ್ಪಲ್ವಾ? ಬಿಜೆಪಿ ಅವಧಿಯಲ್ಲಿ ಬಳ್ಳಾರಿಯಲ್ಲಿ ಏನಾಯ್ತು, ಪರಪ್ಪನ ಅಗ್ರಹಾರದಲ್ಲಿ ಏನಾಯ್ತು ಅಂತ ನಾವೇ ಮಾಧ್ಯಮಗಳಲ್ಲಿ ಸುದ್ದಿ ಕೊಟ್ಟಿದ್ದೀವಿ ಸರ್. ನಾನು ಬಿಜೆಪಿ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಂದು ಲಾ ಅಂಡ್ ಆರ್ಡರ್ ಬಗ್ಗೆ, ಒಂದು ಜೀವಾವಧಿ ಶಿಕ್ಷೆ ಆಗಿರ್ತಕ್ಕಂಥ ಕೈದಿಗಳನ್ನ ನೀವು ಯಾವ ರೀತಿ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದೀರಿ? ನೀವು ಜೀನ್ಸ್ ಪ್ಯಾಂಟ್ ಅಂತ ಈಗಲೇ ಹೇಳಿದ್ರಿ, ಜೀನ್ಸ್ ಪ್ಯಾಂಟ್ ಹೆಂಗಮ್ಮ ಬರುತ್ತೆ, ಟಿ ಶರ್ಟ್ ಹೆಂಗಮ್ಮ ಬರುತ್ತೆ, ಅದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ, ಅದಕ್ಕೊಂದು ಕೋಡ್ ಡ್ರೆಸ್ ಕೋಡ್ ಅಂತ ಇರುತ್ತೆ. ಅಂದ್ರೆ ಏನ್ ನಡೀತಾ ಇದೆ ಅಂದ್ರೆ ಈ ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ. ಈ ಕೈದಿಗಳನ್ನ ಅಥವಾ ಈ ಜೈಲ್ ವಾತಾವರಣವನ್ನು ಜೈಲ್ ರೀತಿ ಇರೋದ್ ಬಿಟ್ಟು ಒಂದು ಏನ್ ಹೇಳ್ತೀವಿ ಅದಕ್ಕೆ, ಒಂದು ಈಗ ಏನೆಲ್ಲ ಸಿಗ್ಬೇಕು ಅದೆಲ್ಲ ಸಿಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗಿದೆ. ನಾ ಈ ಸಂದರ್ಭದಲ್ಲಿ ಜನರ ಪರವಾಗಿ ನಾನು ಕೇಳೋದೇನಂದ್ರೆ, ಈ ರಾಜ್ಯದಲ್ಲಿ ಒಬ್ಬ ಗೃಹ ಸಚಿವರಿಲ್ಲ, ಅದಕ್ಕೆ ಬದಲಾಗಿ RS ಸಚಿವರಿದ್ದಾರೆ. ಹೀಗಾಗಿ ಅಕಸ್ಮಾತ್ ಏನಾದ್ರೂ ಗೃಹ ಸಚಿವರಿದ್ರೆ ಅವರು ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕು. ತಮ್ಮ ಜಿಲ್ಲೆಯಲ್ಲೇ, ತಮ್ಮ ತವರೂರಲ್ಲೇ ಇವತ್ತೊಂದು ದಿನ ಈ ರೀತಿ ಆಗ್ತಾ ಇದೆ ಅಂದ್ರೆ ಇನ್ನು ಬೇರೆ ಜಿಲ್ಲೆಗಳ ಪರಿಸ್ಥಿತಿ ಏನು? ನಾಚಿಕೆ ಆಗ್ಬೇಕು. ಮಾನ ಮರ್ಯಾದೆ ಇದ್ರೆ ತಕ್ಷಣಕ್ಕೆ ಕಾನೂನು ಸುವ್ಯವಸ್ಥೆ ಅಟ್ಟರ್ ಫ್ಲಾಪ್ ಆಗಿದೆ. ಸೊ ದಟ್ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನೋದು ನಿಮ್ಮ ಆಗ್ರಹ ಅಥವಾ ನಿಮ್ಮ ವಾದ ಸರ್? ಇಟ್ಸ್ ನಾಟ್ ಮೈ ಒಪಿನಿಯನ್ ಅಮ್ಮ, ಇದು ಪಬ್ಲಿಕ್ ಅಟ್ ಲಾರ್ಜ್. ಇದು ಪಬ್ಲಿಕ್ ವಾದ ಅನ್ನೋದಾದ್ರೆ ಪಬ್ಲಿಕ್ ವಾದಕ್ಕೆ ಕಿವಿ ಕೊಡ್ಬೇಕು, ನಾವು ರೆಸ್ಪಾಂಡ್ ಮಾಡ್ಬೇಕು. ಅದೇ ರೀತಿ 10 ಜನನೋ 15 ಜನನೋ ನೀಟ್ ಎಕ್ಸಾಮ್ ಅಲ್ಲಿ ಸತ್ತಿದ್ದಕ್ಕೆ ಇನ್ನೂ ಒಬ್ಬ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡ್ಲಿಲ್ಲ, ಇನ್ನೊಬ್ರು 18 ದಿನದಿಂದ ರಾಜೀನಾಮೆ ಕೊಡ್ಲಿ ಅನ್ಕೊಂಡು ಉಪವಾಸ ಮಾಡ್ತಾ ಇದಾರಲ್ಲ, ಅವ್ರು ಯಾಕೆ ಸರ್ ಆ ರಾಜೀನಾಮೆ ಬಗ್ಗೆ ಯಾಕೆ ಸರ್ ಪಬ್ಲಿಕ್ ಮಾತಾಡ್ತಾ ಇಲ್ಲ? ಅಥವಾ ಪಬ್ಲಿಕ್ ಮಾತಾಡ್ತಾರ ಕೇಳಿಸ್ತಾ ಇಲ್ವಾ?
ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅವರ್ ಡಿಸ್ಕಷನ್ ವಿ ಹ್ಯಾವ್ ಟು ಕನ್ಫರ್ಮ್ ವಿತ್ ದ ಸ್ಟೇಟ್. ಈ ರಾಜ್ಯದ ಬಗ್ಗೆ ಈಗ ಮಾತಾಡೋಣಂತೆ. ಯಾಕಂದ್ರೆ ರಾಜ್ಯದಲ್ಲಿ ಕೈದಿಗಳು ರಾತ್ರಿ ಓಡೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಚರ್ಚೆ ಆಗ್ಲಿ, ಅದನ್ನು ಕೂಡ ಚರ್ಚೆ ಆಗ್ಲಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾರೇ ತಪ್ಪಿತಸ್ಥರಿದ್ರು ಕೂಡ ಖಂಡಿತವಾಗಿ ಕೂಡ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಪಡಲೇಬೇಕು. ಆದ್ರೆ ಇವತ್ತೊಂದು ದಿನ ಎಂತ ನೋಡಿ, ಕಲಬುರ್ಗಿ ತನ್ನದೇ ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ ಪ್ರತಿದಿನ RSS ಇಂತಹ ಒಬ್ಬ ಗೃಹ ಸಚಿವರು ಬೇಕಾ ಅಂತ ಕೇಳ್ತಾ ಇದ್ದಾರೆ ಜನ. ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ನನ್ನ ವಾದ ಏನು ಅಂತ ಹೇಳಿದ್ರೆ, ಅಟ್ ದ ಎಂಡ್ ಆಫ್ ದ ಡೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಇವರು ಗೃಹ ಸಚಿವರಿಗೆ ಲಾಯಕ್ಕಿಲ್ಲ. ಇದು ನಮ್ಮ ವಾದ. ನೀವೇ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ. ಗೃಹ ಸಚಿವರ ತವರೂರಿನಲ್ಲೇ ಕಾನೂನು